ಹಾಯ್ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ ನಾನು ಕೃಷಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ತುಂಬ ಜನ ತುಂಬ ಟೈಮಿಂದ ಕೊಡಗು ರೆಸಿಪಿ ಏನಾದರೂ ಮಾಡಿ, ಕೊಡಗು ಅಡುಗೆದು ಯಾವುದಾದ್ರು ರೆಸಿಪಿ ತೋರಿಸಿ ಅಂತ ಹೇಳ್ತಾಯಿದ್ರು. ಸೊ ಫೈನಲಿ ಐ ಫೌಂಡ್ ದ ಪರ್ಫೆಕ್ಟ್ ಏನು ಹೇಳ್ಬೋದು ಅದಕ್ಕೆ ರೆಸಿಪಿ ನಿಮಗೆಲ್ಲ ತೋರ್ಸೋಕ್ಕೆ. ಯಾಕಂದರೆ ಇದು ಸ್ಪೆಷಲಿ ಕೊಡಗುವಲ್ಲಿ ಮಾಡುವಂಥದ್ದು ಆ್ಯಂಡ್ ತುಂಬ ಕಡೆ ಇದನ್ನ ಮಾಡಲ್ಲ. ಐ ಡೋಂಟ್ ನೋ ನೀವು ಇಲ್ಲಿ ಮಾಡ್ತೀರಾ ಮಾಡಲ್ವಾ ಅಂತ ಹೇಳ್ಬಿಟ್ಟು, ಬಟ್ ಕೊಡಗುವಲ್ಲಂತೂ ಇದು ತುಂಬ 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 ಫೇಮಸ್. ಮಳೆಗಾಲದಲ್ಲಿ ಯಾವಾಗಲೂ ಎಲ್ಲರ ಮನೇಲೂ ಇದಿರುತ್ತೆ. ಅದು ಆ ಕೊಡವಾಸ್ಗಳು ಮೈಸೂರಲ್ಲಿರಲಿ ಬ್ಯಾಂಗ್ಳೂರಲ್ಲಿರಲಿ ತರಿಸ್ಕೊತಾರೆ. ಮೈಸೂರಲ್ಲಿ ಆ್ಯಕ್ಚುಲಿ ಸಿಗುತ್ತೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ಐ ಡೋಂಟ್ ನೋ, ನಾನು ನೋಡಿಲ್ಲ ಎಲ್ಲೂ ಅದು ಕಾಣಿಸೋದು. ಬಟ್ ಐ ಡೋಂಟ್ ನೋ ಸಿಗುತ್ತೋ ಇಲ್ವೋ, ಮೇ ಬಿ ಹುಡುಕಿದ್ರೆ ಸಿಗ್ಬೋದೇನೋ. ಬಟ್ ಕೊಡಗಲ್ಲಿ ಮಾತ್ರ ಮಳೆಗಾಲದಲ್ಲಿ ಇಟ್ ಈಸ್ ಅ ಸ್ಟೇಪಲ್ ಕರಿ ನಮ್ಮ ಕೊಡಗಲ್ಲಿ. ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್. ಅದು ಏನು ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ಅದಕ್ಕೆ ಬೈಂಬಳೆ ಅಂತ ಹೇಳಿಬಿಟ್ಟು, ಬೈಂಬಳೆ ಅಂತ ಹೇಳ್ತೀವಿ. ಇದು ಬೇಸಿಕಲಿ ಇದಿರುತ್ತಲ್ಲ ಬಿದುರು, ಅದರ ಚಿಗುರು, ಅದನ್ನ ಕಳಲೆ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ. ಸೊ ಬಿದುರದು ಚಿಗುರು ಬರುತ್ತಲ್ಲ, ಬೆಳೀತಾ ಇರುತ್ತೆ ಗೊತ್ತಾ, ಅದು ಬೆಳೀತಾ ಇರಬೇಕಾದ್ರೆ ಚಿಗುರು ಬರುತ್ತೆ ಇಷ್ಟಿಷ್ಟು ಉದ್ದುದ್ದು. ಸೊ ಅದು ಬೇಸಿಕ್ಲಿ ನಾವು ಅದಕ್ಕೆ ಕೊಡಗು ಭಾಷೆಯಲ್ಲಿ ಬೈಂಬಳೆ ಅಂತ ಹೇಳ್ತೀವಿ. ಇದನ್ನು ಪಲ್ಯ ಆದರೂ ಮಾಡ್ಬೋದು, ಸಾರಾದರೂ ಮಾಡ್ಬೋದು, ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕೆ, ಅನ್ನದ ಜೊತೆ ತಿನ್ನೋಕ್ಕೆ. ಸೊ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ನಿಮಗೆಲ್ಲ ಅಮ್ಮ ಆಲ್ರೆಡಿ ಐ ಥಿಂಕ್ ಅವ್ರು ಕೊಡಗುಗೆ ಹೋದಾಗ ತೊಗೊಂಬಂದಿದ್ರು, ಇಲ್ಲ ಮೈಸೂರಲ್ಲೇ ಅವ್ರಿಗೆ ಸಿಕ್ತು ಅನಿಸುತ್ತೆ. ಅಲ್ಲಿ ಬಿದ್ರದ್ದು ಚಿಗುರು ಅವ್ರಿಗೆ ಮೈಸೂರಲ್ಲೇ ಸಿಕ್ಕಿದ್ದು. ಸೊ ಅಮ್ಮ ಒಂದು ಸ್ವಲ್ಪ ಇಟ್ಟಿದ್ರು. ಸೊ ನಾನು ಅದನ್ನ ಈ ಥರ ಇದು ಕಾಣಿಸುತ್ತೆ. ಇದನ್ನು ಇದು ಪ್ರಿಪ್ರೇಷನ್ ಶುರು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇದನ್ನ ಫಸ್ಟು ಚಿಕ್ಕದಾಗಿ ಕಟ್ ಮಾಡಬೇಕಾಯ್ತಾ. ಇದ್ರದ್ದು ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಒಂದು ದಿನ ನೀರಲ್ಲಿ ಹಾಕಿಡಬೇಕು. ಸೊ ಆ ಸ್ಟ್ರಾಂಗ್ನೆಸ್ ಎಲ್ಲ ಹೋಗೋಕ್ಕೆ ಬೇಸಿಕ್ಲಿ 24 hours to 28 hours ನೀರಲ್ಲಿ ಹಾಕಿಡಬೇಕು. ಆಮೇಲೆ ಆ ನೀರನ್ನ ನೀಟಾಗಿ ವಾಶ್ ಮಾಡಿ ಆ ನೀರನ್ನ ಸುರಿದ್ಬಿಡಬೇಕು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ನೀರಲ್ಲಿ ಹಾಕಬೇಕು, ಸ್ವಲ್ಪ ಹುಳಿ ಬರೋಕ್ಕೆ, ಅಂದರೆ ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ. ಇದು ಸ್ವಲ್ಪ ಹುಳಿ ಬಂದ ಮೇಲೇ ಇದನ್ನು ಸಾರು ಮಾಡೋಕ್ಕಾಗೋದು. ಹುಳಿ ಅಂದರೆ ತುಂಬ ತಿನ್ನೋಕ್ಕಾಗದೇ ಅಷ್ಟಲ್ಲ, ಸ್ವಲ್ಪ ಫರ್ಮೆಂಟ್ ಆಗಬೇಕು. ಒಂದೇ ಒಂದು ದಿನ ಮತ್ತೆ ನೀರಲ್ಲಿ ಹಾಕಿ ಇಡಬೇಕು. ಸೊ ನಮ್ಮಮ್ಮ ಆಲ್ರೆಡಿ 2 ದಿನ ನೀರಲ್ಲಿ ಹಾಕಿ ಇಟ್ಟಿದೆ. ಇವಾಗ ವಿ ಜಸ್ಟ್ ಹ್ಯಾವ್ ಟು ವಾಶ್ ಇಟ್ ಆ್ಯಂಡ್ ದೆನ್ ಪ್ರಿಪ್ರೇಷನ್ ಶುರು ಮಾಡಬೇಕು. ಓಕೆನಾ, ಇದನ್ನ ಬೇಯಿಸಬೇಕು. ಆ್ಯಂಡ್ ಜೊತೆಗೆ ನಾನಿವತ್ತು ಅಕ್ಕಿ ರೊಟ್ಟಿ ಕೂಡ ಮಾಡ್ತೀನಿ. ಇದನ್ನೇನು ಚೆಲ್ಲೋದು ಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ 2 ಸತಿ ಇದ್ರದ್ದು ಫಿಲ್ಟರ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಜಸ್ಟ್ ಹಿಂಗೆ ಮಾಡಿ ಇದರಲ್ಲಿ ನಾವು ಬೇಯಿಸೋಣ. ಅಮ್ಮ ಇದಕ್ಕೆ ಆಲ್ರೆಡಿ ಫರ್ಮೆಂಟೇಷನ್ ಮಾಡಿ ಇಡಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದಾರೆ. ಆಲ್ರೆಡಿ ಸಾಲ್ಟ್ ಇದೆ, ಸೊ ಅದು ನೋಡ್ಕೋಬೇಕು. ಇಲ್ಲ ಅಂದರೆ ಅದು ಫರ್ಮೆಂಟ್ ಮಾಡೋ ಟೈಮಲ್ಲಿ ಇನ್ ಕೇಸ್ ಸಾಲ್ಟ್ ಹಾಕಿಲ್ಲ ಅಂದರೆ ನಾವು ಬೇಯಿಸ್ಬೇಕಾದ್ರೆ ಸಾಲ್ಟ್, ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಬೇಯಿಸಬೇಕು. ಸಾಲ್ಟ್ ಇರೋದ್ರಿಂದ ನಾನು ಸಾಲ್ಟ್ ಹಾಕಲ್ಲ. ಆಮೇಲೆ ಬೇಕಾದರೆ ಬೇಯಿಸಾಗಿ ಕರಿ ಮಾಡಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು, ಆಯಿತಾ. ಆ್ಯಂಡ್ ಆಲ್ರೆಡಿ ರೈಸ್ ರೊಟ್ಟಿ ಮಾಡೋಕ್ಕೆ ನಾನು ರೈಸ್ ಇಡ್ತಾಯಿದ್ದೀನಿ. ಸೊ ನಮ್ಮ ಕಡೆ ಯೂಶ್ವಲಿ ರೊಟ್ಟಿಗೆ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಆ್ಯಂಡ್ ಅಕ್ಕಿ ಪುಡಿ ಕಡಿಮೆ ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಅಕ್ಕಿ ಪುಡಿಯಲ್ಲೇ ಮಾಡ್ತಾರಲ್ವ ಅಕ್ಕಿ ರೊಟ್ಟಿ. ನಮ್ಮ ಕಡೆ ಅನ್ನದಲ್ಲಿ ಮಾಡೋದು, ಅನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪುಡಿ ಹಾಕಿ ಡೋಬ್ ಮಾಡಿ ಅಕ್ಕಿ ರೊಟ್ಟಿ ಮಾಡೋದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಇದಕ್ಕೆ ಮೆಣಸಿನ್ಕಾಯಿ ಏನೂ ಹಾಕಲ್ಲ. ಒಗ್ಗರಣೆ ಹಾಕಬೇಕಾದ್ರೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಕುಕ್ಕರ್ದು ಮುಚ್ಚಳ ಏನೋ ಆಯಿತು. ಬ್ಯಾಂಬೂ ಶೂಟ್ ಬಂದು ತುಂಬ ಒಳ್ಳೆಯದು ಆಯಿತಾ, ಒಳ್ಳೆಯದು ಕೂಡ ಆಯಿತಾ ಬಾಡಿಗೆ. ಒಂದು ಅಂದ್ರೇನು ಕ್ಯಾಲ್ರೀಸ್, ಇದರಲ್ಲಿ ಪೊಟ್ಯಾಷಿಯಮ್ ಇದೆ, ವಿಟಮಿನ್ B6 ಮತ್ತು BE ಇದೆ, ಪೊಟ್ಯಾಷಿಯಮ್ ಆಲ್ರೆಡಿ ಹೇಳಿದ್ನಲ್ಲ, ಪೊಟ್ಯಾಷಿಯಮ್ ಕೂಡ ಇದೆ. ಸೊ ಆ್ಯಕ್ಚುಲಿ ಬಾಡಿಗೆ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ, ಬಿಕಾಸ್ ಮಳೆಗಾಲದಲ್ಲಿ ಬಿದಿರು ಬೆಳೀತಾ ಇರುತ್ತಲ್ಲ, ಬಿದಿರದ ಚಿಗುರು ಮಾತ್ರ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಟ್ರೈ ಮಾಡಿ. ಆ್ಯಕ್ಚುಲಿ ನಿಮಗೆ ಮೈಸೂರಲ್ಲಂತೂ ಖಂಡಿತ ಸಿಗುತ್ತೆ ಇದು, ನಂಗೆ ಗೊತ್ತು, ಬಿಕಾಸ್ ನಮ್ಮಮ್ಮ ಇದು ಮೈಸೂರಿಂದನೇ ತೊಗೊಂಡಿದ್ದು. ಬ್ಯಾಂಗ್ಳೂರಲ್ಲಿ ನಂಗೆ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಬ್ಯಾಂಬೂ ಶೂಟ್ ನೇಪಾಳ ಕಡೆ, ಮಣಿಪಾಲ್ ಕಡೆ
ಸಾರಿ ಮಣಿಪುರ್ ಕಡೆ ಎಲ್ಲ ತುಂಬ ತುಂಬ ಫೇಮಸ್. ಆ್ಯಂಡ್ ನಮ್ಮ ಕೊಡಗಲ್ಲೂ ಅಷ್ಟೇ ತುಂಬ ಫೇಮಸ್. ಇದೇ ಥರ ಕೆಲವೊಂದು ವೆಜಿಟೇಬಲ್ಸ್ ಮತ್ತು ಲೀವ್ಸ್ ಇದೆ ದಟ್ ಕೊಡಗಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ತೆರ್ಮೆ ತೊಪ್ಪು ಅಂತ ಒಂದು ಹೇಳ್ತೀವಿ. ತೊಪ್ಪು ಅಂದರೆ ಸೊಪ್ಪು, ತೆರ್ಮೆ ಅಂತ ಹೇಳ್ಬಿಟ್ಟು ಇಟ್ಸ್ ಕಾಲ್ಡ್ ಫಿಡಲ್ ಹೆಡೆಡ್ ಲೀವ್ಸ್ ಅಂತ ಹೇಳಿಬಿಟ್ಟು ಹೀಗಿರುತ್ತೆ. ಈ ಗದ್ದೆ ಸುತ್ತ ಎಲ್ಲ ಬೆಳೀತಾ ಇರ್ತಾರೆ. ಅದು ಅಷ್ಟೇ, ಐ ಡೋಂಟ್ ಥಿಂಕ್ ಬ್ಯಾಂಗ್ಳೂರಲ್ಲಿ ಯಾರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನಮ್ಮ ಕೊಡಗಲ್ಲಿ ಮಾತ್ರ ಅದು ಮಾಡ್ತಾರೆ. ನನ್ನ ಫೇವ್ರೆಟ್, ನನಗೆ ಅದು ಮತ್ತು ಅಕ್ಕಿ ರೊಟ್ಟಿ ಇದ್ದುಬಿಟ್ರೆ ಬೇರೆ ಏನೂ ಬೇಡ. ಸಿಗೋದು ತುಂಬ ತುಂಬ ಕಷ್ಟ ಆಯಿತಾ. ನಾನು ಈ ಸತಿ ಮನೆಗೆ ಹೋದಾಗಲೂ ಕೇಳಿದೆ ಅಪ್ಪಂಗೆ, ಕೊಡಗು ಹೋದಾಗ ಏನಾದರೂ ತೆರ್ಮೆ ಸೊಪ್ಪು ಸಿಗ್ತಾ ಅಂತ ಹೇಳ್ಬಿಟ್ಟು. ನೀವು ಗೂಗಲಲ್ಲಿ ಚೆಕ್ ಮಾಡಿ ನೋಡ್ಬೋದು, ಫಿಡಲ್ ಹೆಡೆಡ್ ಲೀವ್ಸ್ ಅಂತ ಹೇಳ್ತಾರದನ್ನ ನೀವು ನೋಡಿರ್ತೀರ ಡೆಫಿನೆಟ್ಲಿ ಅದನ್ನ ಎಲ್ಲ ಕಡೆನೂ. ಯಾಕಂದರೆ ಗದ್ದೆ ಸುತ್ತಮುತ್ತ ಬೆಳೆದಿರುತ್ತೆ, ಕೆರೆ ಇರೋ ಕಡೆ ಎಲ್ಲ ಬೆಳೆದಿರುತ್ತೆ. ಅದು ಹೀಗಿರುತ್ತೆ ಅದರದ್ದು ಹಿಂಗೆ ಲೀವ್ಸು. ಸೊ ಅದು ನಮ್ಮ ಕಡೆ ತುಂಬ ತುಂಬ ಫೇಮಸ್. ಅದು ಅಷ್ಟು ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಯಾರಾದರೂ ಕೊಡಗೂರು ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ನನಗೆ ತಲುಪಿಸಿ ಆಯಿತಾ. ಸೊ ಕೇಳಿದೆ, ಸಿಗಲಿಲ್ಲ ಅಂತ ಹೇಳಿದ್ರು ಈ ಸತಿ ಹೋದಾಗ. ಪ್ಲೀಸ್ ನನಗೆ ಯಾರಾದರೂ ನೋಡ್ತಿದ್ರೆ ಸಿಕ್ಕಿದ್ರೆ ತಲುಪಿಸಿ. ಐ ಆಮ್ ಕ್ರೇವಿಂಗ್ ಫಾರ್ ಇಟ್ ಆ್ಯಕ್ಚುಲಿ. ಆಮೇಲೆ ಇದು ಬ್ಯಾಂಬೂ ಶೂಟ್, ಬೈಂಬಳೆ ಅಂತೀವಿ. ಆಮೇಲೆ ಇನ್ನೊಂದು ಮಶ್ರೂಮ್ಸ್ ನಮಗೆಲ್ಲ ಗೊತ್ತು. ಇಲ್ಲೆಲ್ಲ ಸಿಗೋದು ಬಟನ್ ಮಶ್ರೂಮ್ಸ್ ಮತ್ತು ಆಯಿಸ್ಟರ್ ಮಶ್ರೂಮ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲೆಲ್ಲ ನುಚ್ಚುಕುಂಬ್ ಅಂತ ಸಿಗುತ್ತೆ. ಇಷ್ಟೇ ಚಿಕ್ಕದು ಮಶ್ರೂಮ್ಸ್ ಆಯಿತಾ, ಇಷ್ಟೇ ಇರುತ್ತೆ. ಅದು ಹಿಂಗೆ ಬೆಳೆದಿರುತ್ತೆ. ಸೊ ಅದನ್ನು ಸಾರು ಮಾಡ್ಕೊಂಡು ತಿಂದರೆ ಎಕ್ಸಾಕ್ಟ್ಲಿ ಚಿಕನ್ ಸಾರು ಥರನೇ ಟೇಸ್ಟ್ ಆಗುತ್ತೆ. ಅದು ಸಖತ್ತಾಗಿರುತ್ತೆ. ಆಮೇಲೆ ಕೆಸ, ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ಪತ್ರೋಡೆಲ್ಲ ಮಾಡ್ತೀರಲ್ಲ, ಅದರಲ್ಲಿ ಕೆಸದಲ್ಲಿ ನಾವು ಸಾರು ಮಾಡ್ತೀವಿ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಮಿಸ್ಸಿಂಗ್ ಆಲ್ ದೋಸ್ ಆ್ಯಕ್ಚುಲಿ. ಸೊ ಕೊಡಗೂರು ಅಂದರೆ ಬರೀ ಪೋರ್ಕು ಚಿಕನ್ ಮಾತ್ರ ತಿಂತಾರೆ ಅಂತಲ್ಲ, ತುಂಬ ವೆಜ್ಜಸ್ಗಳು ತಿಂತೀವಿ ನಾವು. ಆ್ಯಂಡ್ ಇದೆಲ್ಲ ಕೊಡಗಲ್ಲಿ ಸಿಗುತ್ತೆ ಬೇಸಿಕ್ಲಿ. ಸೊ ನಾನು ಇಲ್ಲಿರೋದ್ರಿಂದ ನನಗೆ ಅದಷ್ಟು ಸಿಗಲ್ಲ, ತುಂಬ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ಜಾಕ್ ಫ್ರೂಟ್ ಕರಿ ಕೂಡ ತುಂಬ, ಹಲಸಿನ ಎಳೆ ಹಲಸು ಇರುತ್ತಲ್ವ, ಹಲಸಿನಕಾಯಿ, ಅದ್ರದ್ದು ಸಾರು ಕೂಡ ತುಂಬ ತುಂಬ ಫೇಮಸ್ ನಮ್ಮ ಕಡೆ. ಆ್ಯಂಡ್ ನೀವು ಇದನ್ನು ಯಾವುದೇ ಥರ ಕಾಳು, ಬೀನ್ಸ್ ಕಾಳು ಮತ್ತು ಬ್ಲ್ಯಾಕ್ ಚೆನ್ನ ಕಾಳು, ಈ ಥರ ಕಾಳು ಹಾಕ್ಬಿಟ್ಟು ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ನೆನ್ನೆ ರಾತ್ರಿ ಕಾಳುಗಳು ನೆನೆಸಿಡೋಕ್ಕೆ ಮರ್ತೋಯ್ತು. ಸೊ ಅದಕ್ಕೆ ಯಾವುದು ಕಾಳು ಆ್ಯಡ್ ಮಾಡಿಲ್ಲ. ಕಾಳು ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್. ತುಂಬ ಜನ ಕೇಳ್ತಾಯಿದ್ರಿ ಟಾಪ್ ಶಾಟ್ ಹೇಗೆ ತೆಗಿತೀರಾ ಅಂತ ಹೇಳ್ಬಿಟ್ಟು ನೀವು. ಸೊ ನಾನು ಇದು ಯಾವಾಗಲೂ ಇಲ್ಲೇ ಫಿಕ್ಸ್ ಮಾಡಿಟ್ಟಿರ್ತೀನಿ. ಇದು ಆ್ಯಕ್ಚುಲಿ ನನ್ನ ಟೀಮ್ ನನ್ನ ಮ್ಯಾನೇಜ್ ಮಾಡುತ್ತಲ್ಲ, ಕಲಾಕಾರ ಅಂತ, ಅವ್ರು ನಂಗೆ ಕಳಿಸ್ಕೊಟ್ಟಿದ್ದು. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಇಲ್ಲಿಗೆ ಫೋನ್ ಅಟ್ಯಾಚ್ ಮಾಡಿ ನಾನು ಶೂಟ್ ಮಾಡೋದು. ನಮಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಬೆಂದಾದಮೇಲೆ ಒಗ್ಗರಣೆ ಹಾಕೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8ರಿಂದ 10 ಜಜ್ಜಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬೇಕು, ಸಿಪ್ಪೆ ಸಮೇತ ಜಜ್ಕೊಂಡಿದ್ದೀನಿ. ಇದು ಜೀರಿಗೆ ಪೌಡರ್, ಇದು ಮಾಡಿರೋ ಹುರಿದಿರೋ ಜೀರಿಗೆ ಪೌಡರ್ ಆ್ಯಕ್ಚುಲಿ, ಅಂದರೆ ಮನೇಲೇ ನಾನು ಜೀರಿಗೆನ ಹುರಿದು ಮಾಡಿರೋ ಪೌಡರ್. ಸೊ ಹುರಿದಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದು ಕರ್ಬೇವಿನ ಸೊಪ್ಪು, ನಮ್ಮ ಮನೆ ಅಮ್ಮನ ಮನೆ ತೋಟದಿಂದ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಕೈಯಲ್ಲೂ ನಾವು ರೊಟ್ಟಿನ ತಟ್ಬೋದು, ಮಿಷಿನಲ್ಲೂ ತಟ್ಬೋದು. ಸೊ ಇದು ಯೂಶ್ವಲಿ ಕೊಡಗಲ್ಲಿ ಇದೇ ಥರ ಅಕ್ಕಿ ರೊಟ್ಟಿ ಮಿಷಿನ್ ಸಿಗೋದು. ಇದರಲ್ಲೇ ನಾವು ಅಕ್ಕಿ ರೊಟ್ಟಿ ಮಾಡೋದು. ಮೋಸ್ಟ್ ಆಫ್ ದೆಮ್ ಎಲ್ಲ ಕೈಯಲ್ಲಿ ತಟ್ತಾರೆ. ಆ್ಯಂಡ್ ಕೆಲವೊಬ್ಬರು ಕೈಯಲ್ಲಿ ತಟ್ಟಕ್ಕಾಗದೇ ಇರೋರು ಮಿಷಿನ್ ಯೂಸ್ ಮಾಡ್ತಾರೆ. ಸೊ ಇದು ನಾನು ಮಡಿಕೇರಿಯಿಂದ ತರಿಸಿದ್ದು, ಇಲ್ಲ ವಿರಾಜಪೇಟೆಯಿಂದ ತರಿಸಿದ್ದು. ಕ್ಲೀನ್ ಮಾಡ್ಕೊಂಬೇಡ. ಆ್ಯಕ್ಚುಲಿ ಕೈಯಲ್ಲಿ ತಟ್ಟಿ ಒಲೆಯಲ್ಲಿ ಸುಡೋ ಅಕ್ಕಿ ರೊಟ್ಟಿ ಇದೆಯಲ್ಲ, ಅದರದ್ದು ಟೇಸ್ಟೇ ಚೆಂದ. ಮುಂದಕ್ಕೆ ನನಗೆ ಮನೆ ಅಂತಾದಾಗ ಒಂದು ಒಲೆನೂ ಉಟ್ಕೊತೀನಿ ನಾನು. ನನಗೆ ಯೂಶ್ವಲಿ ಅಮ್ಮನೇ ಮಾಡಿ ಕಳಿಸ್ತಾಯಿದ್ರು. ಸೊ ಲಾಸ್ಟ್ ಟೈಮ್ ಒಂದು 6 ತಿಂಗಳ ಹಿಂದೆ ಮಾಡಿ ಕಳಿಸ್ದ ಹಾಗೇ ಇದೆ. ತುಂಬ ಮಾಡಿ ಕಳಿಸ್ತಾರೆ. ನಾನು ಒಬ್ಬಳೇ ಇರೋದಲ್ವ, ಸೊ ಎರಡೆರಡೇ ರೊಟ್ಟಿ ಮಾಡ್ಕೊಂಡು ತಿನ್ನೋದು. ಸೊ ಅದು ಉಳ್ಕೊಳ್ಳುತ್ತೆ ನನಗೆ ಆ್ಯಕ್ಚುಲಿ. ಸೊ ಮನೆಯಲ್ಲೇ ಅಕ್ಕಿ ಪೌಡರ್ ಮಾಡಿಬಿಟ್ಟು ನಂಗೆ ಕಳಿಸ್ತಾರೆ. ಈ ಸತಿ ಕೇಳಿದ್ರು ಬೇಕಾ ಅಂತ, ಆಲ್ರೆಡಿ ಇತ್ತು ಸ್ವಲ್ಪ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸ್ಕೊತೀನಿ ಅಂತ ಹೇಳಿದೆ. ಎಲ್ಲಿದೆ ಅಕ್ಕಿ ಪುಡಿ? ಸಾರಿ, ತುಂಬ ಸೌಂಡ್ ಆಯ್ತಲ್ಲ. ಪುಡಿ
ಎಲ್ಲಾಯಿತು ಇನ್ನು ರಿಮೋಟು ಲುಮಿನ ಇದು ನನಗೆ ಬೈಂಬಳೆ ಕರಿ ಅಂದರೆ ಬ್ಯಾಂಬೂ ಶೂಟ್ ಕರಿ, ಟರ್ಮೆತೊಪ್ ಅಂದರೆ ಅದು ಫಿಡಲ್ ಹೆಡೆಡ್ ಲೀವ್ಸ್, ಮತ್ತು ನುಚ್ಚುಕುಮ್ ಅಂದರೆ ಆ ಚಿಕ್ಕ ಚಿಕ್ಕ ಮಶ್ರೂಮ್ ಬರುತ್ತೆ ಅದು, ಮತ್ತು ಕೇಂಬ್ ಕರಿ ಅಂದರೆ ಕೆಸ, ನೀವು ಪತ್ರೊಡೆ ಏನು ಮಾಡ್ತೀರಲ್ಲ ಎಲೆ ಅದು ಕೇಂಬ್ ಅಂತೀವಿ ಅದನ್ನ, ಅದು ಇನ್ನೇನು. ಸೊ ಇದು ಬೇಸಿಕ್ಲಿ ಇದೆಲ್ಲ ಇದ್ಬಿಟ್ರೆ ನನಗೆ ನಾನ್ ವೆಜ್ ಜ್ಞಾಪಕನೇ ಬರಲ್ಲ. ಪಂಚಪ್ರಾಣ ನಾನು. ಐ ಥಿಂಕ್ ನಾನು ತೆರ್ಮೆತೊಪ್ಪೆಲ್ಲ ತಿಂದೆ ಆಲ್ಮೋಸ್ಟ್, ಅಂದರೆ ಫಿಡಲ್ ಹೆಡೆಡ್ ಲೀವ್ಸ್ ಅದೆಲ್ಲ ತಿಂದೆ ಆಲ್ಮೋಸ್ಟ್ 1 year ಆಯಿತು, ಸಿಗ್ತಾನೇ ಇಲ್ಲ. ಐ ವಿಶ್ ನನ್ನ ವ್ಲಾಗ್ ನೋಡಿ ಯಾರಾದರೂ ನನಗೆ ತಲುಪಿಸ್ಕೊಟ್ರೆ ತುಂಬ ಖುಷಿಯಾಗುತ್ತೆ. ಬೆಂದಾಗಿದೆ ಅಲ್ವಾ ಬ್ಯಾಂಬೂ ಶೂಟ್, ಅದರದ್ದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಓಕೆನಾ? ಯಾವುದಾದ್ರೂ ಆಯಿಲ್ ಯೂಸ್ ಮಾಡಿ, ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ, ವೆಜಿಟೇಬಲ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಕರಿ ಥರ ಅಂದರೆ ಗ್ರೇವಿ ಥರ ಮಾಡ್ಕೊಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು, ಬಟ್ ನಾನು ಇದನ್ನು ರೊಟ್ಟಿಗೋಸ್ಕರ ಮಾಡ್ತಾಯಿದ್ದೀನಿ, ಸೊ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ. ಓಕೆನಾ? ಅಯ್ಯಜ್ಜು, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಹಿಂಗು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಘಮ ಘಮ ಅಂತ ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆದಮೇಲೆ ಇದಕ್ಕೆ ಆನಿಯನ್ ಹಾಕೊಳ್ಳೋಣ. ತುಂಬ ಸಿಂಪಲ್ ರೆಸಿಪಿ ಆ್ಯಕ್ಚುಲಿ. ಬೆಂದಾದ್ಮೇಲೆ ಹೀಗಿರುತ್ತೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಯ್ತಾ. ಕಟ್ ಮಾಡ್ಕೋಬೇಕಾದ್ರೂ 2-3 ವಿಷಲ್ ಹಾಕ್ಬಿಟ್ಟು ಇದನ್ನ ಬೇಯಿಸಿದ್ರೆ ಸಾಕು, ತುಂಬ ಏನು ಬೇಡ. ಖಾರ ಚೆನ್ನಾಗಿ ಹಾಕ್ಕೊಳ್ಳಿ, ಬೇರೆ ಏನೂ ಹಾಕೋದು ಬೇಡ. ಉಪ್ಪು ಆಲ್ರೆಡಿ ಇತ್ತು, ಸೊ ಚೆಕ್ ಮಾಡೋಣ. ಉಪ್ಪು ಇದೆ. ಜೀರಿಗೆ ಪುಡಿ ಆದಷ್ಟು ರೋಸ್ಟ್ ಆಗಿರೋ ಜೀರಿಗೆ ಪುಡಿ ಯೂಸ್ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ ಟೇಸ್ಟ್. ಇಷ್ಟೇ ರೆಸಿಪಿ ಆ್ಯಂಡ್ ಇಟ್ ಟೇಸ್ಟ್ ಸೋ ಗುಡ್. ಸೊ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ನಾವು ಅಕ್ಕಿ ರೊಟ್ಟಿ ಮಾಡೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಐ ಮೀನ್ ಹೌ ಕ್ಯಾನ್ ಐ ನಾಟ್ ಡೂ ಅ ಬ್ಲಂಡರ್. ಅಕ್ಕಿ ಪುಡಿ ಚಲೋ ಇತ್ತು. ಓಕೆನಾ? ಸೊ ಇದಕ್ಕೆ ಸ್ವಲ್ಪ ಅಕ್ಕಿ ಪುಡಿ ಹಾಕೊಳ್ಳೋಣ. ಆಮೇಲೆ ಇದನ್ನ ನಾವು ಡೋ ಮಾಡಬೇಕು. ಅಷ್ಟೆಲ್ಲ ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಡೋಣ. ಹೀಗೆ ಫುಲ್ ಪ್ರೆಸ್ ಮಾಡಿ ನುಣ್ಣಗೆ ಮಾಡಿಕೊಂಡು ಡೋ ಮಾಡಬೇಕಾಯ್ತಾ. ಜಾಸ್ತಿ ನಿಮಗೆ ಅಂಟಂಟು ಅಂತ ಅನಿಸ್ತಾ ಇದ್ರೆ ಕೈಯಲ್ಲಿ, ನಂಗೆ ಅಷ್ಟಿಲ್ಲ, ಬಟ್ ಅಂಟಂಟು ಅಂತ ಅನಿಸ್ತಾ ಇದ್ರೆ ಮಾತ್ರ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಳಿ, ಅಕ್ಕಿ ಪೌಡರು. ನಂಗೆ ನೋಡಿ ಇವಾಗ ಏನೂ ಅಂಟಂಟು ಅನಿಸ್ತಾ ಇಲ್ಲ, ಸೊ ಸಾಕು ಅಂತ ಇತ್ತು ಅಕ್ಕಿ ಪೌಡರ್. ಸೊ ಇದನ್ನ ನೀಟಾಗಿ ನೆಡ್ ಮಾಡಿ ಡೋ ಮಾಡ್ಕೊಂಬಿಡೋಣ. ಸೊ ಡೋ ಆಯಿತು. ಇದರಲ್ಲಿ ಇವಾಗ ಜಾಸ್ತಿನೇ ಮಾಡ್ಕೊಬಿಟ್ಟಿದ್ದೀನಿ, ಪರವಾಗಿಲ್ಲ, ಸಂಜೆಗೂ ತೊಗೊಬೋದು ನಾನು. ಒಂದು ನನ್ನ ಫೇವ್ರೇಟ್ ಇರೋದ್ರಿಂದ ಒಂದು ಚಿಕ್ಕ ರೊಟ್ಟಿ ಎಕ್ಸ್ಟ್ರಾ. ಸೊ ಇದನ್ನ ನೀಟಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ನೋಡ್ಬೋದು
ನಮ್ಮ ಬ್ಯಾಂಬೂ ಶೂಟ್ ಕರಿ ಇವಾಗ ಬೆಂದಿದೆ, ಕುದೀತಾ ಇದೆ. ರೊಟ್ಟಿಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಾಗಿದೆ. ಸೊ ಇದನ್ನು ಇಡೋಣ. ಘಮ ಘಮ ಅಂತ ಹೇಳ್ತಾ ಇದೆ, ಮುಚ್ಚಿಟ್ಬಿಟ್ಟು ಇಟ್ಬಿಡೋಣ ಆಯಿತಾ. ಒಳ್ಳೆ ಮೋಡ ಇತ್ತು, ಮಳೆ ಬರುತ್ತೆ ಅಂದ್ಕೊಂಡೆ, ಬಿಸಿಲು ಬಂದುಬಿಟ್ಟಿದೆ. ಸೊ ತವಾ ಇಡ್ತೀನಿ. ನಾನಿದು ಜಿಸ್ಟಾಯಿಂದ ತೊಗೊಂಡಿರೋದು. ಆ್ಯಂಡ್ ರೊಟ್ಟಿ ಒತ್ತಾನ. ಇದಕ್ಕೇನು ಆಯಿಲೆಲ್ಲ ಏನು ಹಾಕೋದು ಬೇಡ. ಒತ್ತಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ಒದ್ದೆ ಮಾಡಿಕೊಂಡ್ರೆ ಆಯಿತು. ಅಂದರೆ ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ. ಇಷ್ಟು ಸ್ಟಡಿ ಆಗಿರೋ ರೊಟ್ಟಿ ಮಿಷಿನ್ ಇಲ್ಲೆಲ್ಲ ಸಿಗುತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ನಾನು ಫಸ್ಟ್ ಇಲ್ಲೊಂದು ಬ್ಯಾಂಗ್ಳೂರಲ್ಲಿ ಆರ್ಡ್ರ್ ಮಾಡಿದ್ದೆ. ಅದು ಗಟ್ಟಿ ಸ್ಟಡಿ ಇರಲಿಲ್ಲ, ಒಂಥರ ಟೊಣ, ಆಮೇಲೆ ವೆಯ್ಟ್ ಇರಲಿಲ್ಲ ಏನು. ಸೊ ಕೊಡಗಲ್ಲಿ ಬಿಕಾಸ್ ನಮ್ಮದು ಅಕ್ಕಿ ರೊಟ್ಟಿ ಸ್ಟೇಬಲ್ ಫುಡ್ ಅಲ್ಲ, ಸೊ ಅಲ್ಲಿ ಪ್ರಾಪರಾಗಿರೋ ಅಕ್ಕಿ ರೊಟ್ಟಿ, ಪ್ರಾಪರಾಗಿರೋ. ಕರೆಂಟ್ ಹೋಯ್ತಾ? ಕಾಣಿಸ್ತಾ ಇದ್ದೀನಾ? ಸೌಂಡ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಮಾಡಬೇಕಾಯ್ತಾ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಸ್ವಲ್ಪ ದಪ್ಪನೂ ಮಾಡ್ತಾರೆ. ಇನ್ನು ಬಿಸಿಯಾಗಿಲ್ಲ, ಇದನ್ನು ಇಡೋಣ. ಸೊ ಈ ಕಡೆ ಸ್ವಲ್ಪ ಜಾಸ್ತಿ ಬೆಂದಿದೆ ಅಲ್ವಾ, ಯಾವ ಕಡೆ ಜಾಸ್ತಿ ಬೆಂದಿದೆ ಆ ಸೈಡ್ನ ಒಲೆಗೆ ಹಾಕಬೇಕು ಸುಡೋಕ್ಕೆ. ಫುಲ್ ಸೈಡೆಲ್ಲ ನೀಟಾಗಿ ಸುಟ್ಕೊಳ್ಳಿ. ಆ್ಯಕ್ಚುಲಿ ಸೊ ಇದೇನು ಗೊತ್ತಾ, ಫಸ್ಟ್ ಯಾವ ಸೈಡ್ ನಾವು ಹಾಕ್ತೀವಲ್ಲ ರೊಟ್ಟಿ ತವದ ಮೇಲೆ, ಆ ಸೈಡು ಜಾಸ್ತಿ ಬೇಯಬಾರ್ದು, ತುಂಬ ಕಡಿಮೆ ಬೇಯಬೇಕು. ಆಮೇಲೆ ಸೆಕೆಂಡ್ ಸೈಡ್ ಟರ್ನ್ ಮಾಡಿ ಹಾಕ್ತೀವಲ್ಲ, ಅದು ಸೆಕೆಂಡ್ ಸೈಡ್ ಜಾಸ್ತಿ ಬೇಯಬೇಕು. ಇಟ್ಸ್ ದ ಟ್ರಿಕ್ ನಾವು ಯೂಸ್ ಮಾಡೋದು. ಅದು ಮಾಡಿದ್ರೆ ಪೊಕ್ಕಳ ಬರುತ್ತೆ ಅಂತ ಹೇಳ್ತೀವಿ. ಪೊಕ್ಕಳ ಅಂದರೆ ಅದು ಉಬ್ಬುತ್ತೆ ರೊಟ್ಟಿ ಅಂತ ಹೇಳಿಬಿಟ್ಟು. ಆಮೇಲೆ ಯಾವ ಕಡೆ ಜಾಸ್ತಿ ಬೆಂದಿದೆ ಆ ಕಡೆ ಫಸ್ಟ್ ನಾವು ಒಲೆ ಮೇಲೆ ಇಡಬೇಕು ಸುಡೋಕ್ಕೆ, ಆಯಿತಾ. ಸೈಡಲ್ಲೆಲ್ಲ ನೀಟಾಗಿ ಸುಟ್ಕೊಳ್ಳಿ. ಬರ್ತದೆ. This little happiness I get. ಅಂದರೆ ಪರ್ಫೆಕ್ಟ್ ರೊಟ್ಟಿ ಮಾಡಿದ್ದೀನಿ ಅಂತ ಅರ್ಥ. ಇದು ಕಳಲೆ ಪಲ್ಯ, ಬೈಂಬಳೆ ಪಲ್ಯ. ಸೊ ಇವಾಗ ನಿಜ ಎಷ್ಟು ಘಮ ಅಂತಿದೆ ಗೊತ್ತಾ. ನಾನು ಸ್ವಲ್ಪ ತರಕಾರಿ ಜಾಸ್ತಿನೇ ತಿಂತೀನಿ ಆಯಿತಾ. ಸೊ ಇದು ನಮ್ಮ ಕೊಡಗು ಸ್ಪೆಷಲ್ ಒಟ್ಟಿ ಬೈಂಬಳೆ ಕರಿ, ಅಂದರೆ ಅಕ್ಕಿ ರೊಟ್ಟಿ ಮತ್ತು ಕಳಲೆ ಸಾರು ಅವ್ರ ಪಲ್ಯ ವಾಟೆವರ್. ಶುದ್ಧ ಮಾತಾಡಿದೆ ಆಯಿತಾ. ಮಾತಾಡಿದ್ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ರೆಕಾರ್ಡೇ ಆನ್ ಮಾಡಿರಲಿಲ್ಲ. ಎನಿವೆ, ಸೊ ಒಂದು ಬೈಟ್ ತೊಗೊಂಡು ನೋಡ್ತೀನಿ. ಆಲ್ರೆಡಿ ಒಂದು ಬೈಟ್ ತೊಗೊಂಡೆ, ಫುಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟೆ, ಬಟ್ ಇದಾಗಲ್ಲ. ನನಗಂತೂ ಬೈಂಬಳೆ ಕರಿ ಅಂದರೆ ತುಂಬಾ ಇಷ್ಟ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ. ಬಟ್ ಬ್ಯಾಂಗ್ಳೂರವರು ಇದನ್ನು ಟ್ರೈ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಐ ಆಮ್ ಶ್ಯೂರ್ ನಾವು ಹುಡುಕಿದ್ರೆ, ಬ್ಯಾಂಬೂ ಶೂಟ್ ಅಂತ ಹೇಳಿಬಿಟ್ಟು ಹುಡುಕಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ನಾನು ವ್ಲಾಗ್ ಹಾಕಬೇಕಾದ್ರೂ ಹುಡುಕ್ಬಿಟ್ಟು ನೋಡ್ತೀನಿ. ಇನ್ ಕೇಸ್ ಎಲ್ಲಾದರೂ ಇದ್ದರೆ ನಾನು ಲಿಂಕ್ ಹಾಕ್ತೀನಿ. ಮಳೆಗಾಲದಲ್ಲಿ ಯೂಶ್ವಲಿ ಸಿಗುತ್ತೆ. ಬಟ್ ಮೈಸೂರಂತೂ ಡೆಫಿನೆಟ್ಲಿ ಸಿಗುತ್ತೆ. ಮೈಸೂರು ಮಾರ್ಕೆಟ್ ಇದೆಯಲ್ಲ, ಸಿಟಿ ಮಾರ್ಕೆಟು, ಅಲ್ಲಿ ಮಾರ್ತಾರೆ. ಆ್ಯಕ್ಚುಲಿ ಅಲ್ಲಿ ಇದೆ. ಸೊ ಮೈಸೂರವ್ರು ಯು ಕ್ಯಾನ್ ಡೆಫಿನೆಟ್ಲಿ ಗೋ ದೇರ್ ಆ್ಯಂಡ್ ಬೈ ಆ್ಯಂಡ್ ಟ್ರೈ ದಿಸ್ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಎಲ್ಲ ಕೇಳ್ತಾ ಇದ್ರಿ ಕೊಡಗು ರೆಸಿಪಿ ಮಾಡಿ ತೋರಿಸಿ ಅಂತ. ಇದು ಪ್ರಾಪರ್ ಕೊಡಗು ರೆಸಿಪಿ, ಪ್ರಾಪರ್ ಕೊಡಗು ಫುಡ್. ಸೊ ಐ ಹೋಪ್ ಯು ಲೈಕ್ಡ್ ಇಟ್. ಐ ರಿಯಲಿ ಹೋಪ್ ನಿಮಗೆ ಸಿಕ್ಕಿ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದರೆ ಎಲ್ಲಾದರೂ ತೆರ್ಮೆ ತೊಪ್ಪು ಸಿಕ್ಕಿದ್ರೆ ನೀವು ಬ್ಯಾಂಗ್ಳೂರಿಗೆ ಬರ್ತಿದ್ರೆ ನನಗೂ ಸ್ವಲ್ಪ ಕಳಿಸ್ಕೊಡಿ ಆಯಿತಾ. ಐ ಹೋಪ್ ಯು ಲೈಕ್ ದಿಸ್ ರೆಸಿಪಿ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ.
ಹೇಗಾದರೂ ನೀವು ಟ್ರೈ ಮಾಡೋಂಗಾಗಲಿ. ಆ್ಯಂಡ್ ಇದನ್ನು ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಐ ಲವ್ ಯು ಗೈಸ್ ಸೋ ಮಚ್. ನನಗೆ ನೀವು ಅಂದರೆ ತುಂಬ 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 ಇಷ್ಟ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ರೀಸನ್ ಆಫ್ ಮೈ ಹೀಲಿಂಗ್. ಆ್ಯಂಡ್ ಹೀಗೇ ನಮ್ಮ ಕಮ್ಯುನಿಟಿನ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಬೆಳೆಸ್ಕೊಂಡು ಹೋಗೋಣ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಐ ಲವ್ ಯು. ಆಯಿತಾ? ಬಾಯ್.